ಇವತ್ತು ಯಾವ ರೀಲ್ಸ್ ಮಾಡಲಿ? ಹಾಂ, ಗೊತ್ತಾಯ್ತು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಅವಿ ಅವಿ ಏನ್ ಬಿಸಿಲೈತಿ ಹೊರಗಡೆ? ಏನ ಎದ್ದು ಬಿಟ್ಟಿದ್ಯಾ? ಮೊಬೈಲ್ ಬೇರೆ ನೋಡ್ತಿದ್ಯಾ? ಹಾ, ಏನ್ ಕರ್ಮನ ಏನ, ಬರೇ ಮೊಬೈಲ್ ನೋಡೋದೇ ಆಗೋಯ್ತು ನಿಂದು. ನಾನ್ ನೋಡಿದ್ರೆ ಬಿಸಿಲಲ್ಲಿ ಬರ್ತಾ ಇದೀನಿ. ಈಗ ನೀನೇನೆ ಹಿಂಗ್ ಕುತ್ಕೊಂಡಿದ್ಯಾ? ಹಾ, ಕೆಲ್ಸ ಆಯ್ತಾ? ಯವ್ವ, ಹೊರಗೆ ಹೋಗಕ್ಕಾಗಲ್ಲ, ಅಷ್ಟು ಕೆಟ್ಟ ಬಿಸಿಲೈತಿ. ಹಾ, ಹೊರಗಡೆ ಏನ್ ಮಾಡೋದು? ಏನ್ ಸೊಸೆನೋ ಏನೋ, ನಾನು ಬೆಳಗ್ಗೆ ಹೋದಾಗ ಹಂಗೆ ಬಿದ್ಕೊಂಡಿದ್ದೆ, ಈಗ ನೋಡಿದ್ರೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿದೀಯ. ಸುಪ್ನಾತಿ ಸುಬ್ಬಿ ನೋಡು ನೀನು. ಅತ್ತೆ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ರಾ? ಬೇಜಾರಾಗುತ್ತೆ ಗೊತ್ತಾ? ಇಲ್ಲಮ್ಮ ರಾಣಿ, ನೀನ್ ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿರು. ರಾತ್ರಿ ಎಲ್ಲ ಮೊಬೈಲ್ ಹಿಡ್ಕೊಂಡು ಮಿಡ ಮಿಡ ಅಂತ ನೋಡ್ತಾ ಇರ್ತೀಯ. ಬೆಳಗ್ಗೆ ಎದ್ದು ಇರ್ಲಿ, ತಗೋ ಚಾಕ್ಲೇಟ್ ತಿನ್ನು, ತಗೊಂಡ್ ಬಂದಿದ್ದೀನಿ, ತಗೋ. ಚಾಕ್ಲೇಟಾ? ಥ್ಯಾಂಕ್ ಯು ಅತ್ತೆ, ಕೊಡಿ. ವಾವ್, ಡೈರಿ ಮಿಲ್ಕಾ? ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಕೊಡಿ, ತಿಂತೀನಿ ನಾನು. ಅತ್ತೆ, ನೀವು ಎಷ್ಟೇ ಬೈದರೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಲ್ವಾ ನಿಮಗೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಚಾಕ್ಲೇಟ್ ತಂದು ಕೊಟ್ಟಿದ್ದಕ್ಕೆ. ನಾನು ಅಷ್ಟೇ ಪ್ರೀತಿ ಮಾಡ್ತೀನತ್ತೆ ನಿಮಗೆ. ಚಾಕ್ಲೇಟ್ ಎಲ್ಲ ತೆಗೆದು ಹೊರಗಡೆ ಹಾಕ್ತಾ ಇದ್ರು. ಎಲ್ಲನ್ಕೊಂಡೆ ಡಸ್ಟ್ಬಿನಿಗೆ ಹಾಕ್ತಾ ಇದ್ರು. ಅದಕ್ಕೆ ನಾನು ಹಾಕ್ಬೇಡಪ್ಪ, ಚಾಕ್ಲೇಟ್ ಕೊಡು, ನಮ್ಮ ಮನೆಗೆ ತಗೊಂಡು ಹೋಗ್ತೀನಿ. ನಮ್ಮ ಮನೆಯಲ್ಲಿ ಎಕ್ಸ್ಪೈರಿ ಆಗಿರುವಂತ ವಸ್ತುಗಳಿದಾವೆ, ಅವನ್ನ ನಾವು ಡಸ್ಟ್ಬಿನ್ ಅಲ್ಲೇ ಹಾಕಲ್ಲ, ಮನೆಯಲ್ಲೇ ಇಟ್ಕೊಂತೀವಿ. ವೇಸ್ಟ್ ಹಾಕ್ತೀನಿ, ಕೊಡಪ್ಪ ಅಂತ ಇಸ್ಕೊಂಬಂದಿದ್ದೀನಿ. ಅದನ್ನ ನಾನ್ ನಿನಗೆ ಕೊಟ್ಟಿದ್ದೀನಿ, ತಿನ್ನು. ಏನತ್ತೆ ನೀವು ಹೇಳ್ತಿರೋದು? ನಾನು ವೇಸ್ಟ್ ಮಾಡಿನಾ? ಹೊರಗಡೆ ತುಂಬಾ ಬಿಸಿಲಿತ್ತು, ನೀನೇ ನನ್ನ ಮುದ್ದು ಸೊಸೆ. ಹೋಗಮ್ಮ, ಒಳಗೆ ಹೋಗಿ ಒಂದು ಲಿಂಬೆಹಣ್ಣು ತಗೊಂಡು ಒಂಚೂರು ಸಕ್ಕರೆ ಹಾಕಿ, ಒಂದು ಏಲಕ್ಕಿ ಬುಡ್ಡಿ ಹಾಕಿ, ನಂತರ ನೀರು ಹಾಕಿ ಒಂದು ಜ್ಯೂಸ್ ಮಾಡಿಕೊಡು. ನೀನೇ ನನ್ನ ಮುದ್ದು ಸೊಸೆ ಕಣಮ್ಮ. ಹೋಗಿ ಜ್ಯೂಸ್ ಮಾಡ್ಕೊಂಬ, ಭಾಳ ಸುಸ್ತಾಗೈತಿ, ಏನು ಮಾಡಲಿ. ಹೋದ್ಲೇ ಇಲ್ಲ ನೋಡ ನೀರು. ಹೋಗಿದ್ದಾಳೆ. ಆದ್ರೆ ಒಳ್ಳೆ ಜ್ಯೂಸ್ ಮಾಡ್ಕೊಂಬರ್ತಾಳೆ ಈಗ. ಸುಪ್ನಾತಿ ಮುಖ ನೋಡಿದ್ರೆ ಕರ್ರಗೈತಿ. ಈ ಕೂದಲು ನೋಡಿದ್ರೆ ಪೇಂಟ್ ಬಳಸ್ಕೊಂಡಾಳೆ. ಪೇಂಟ್ ಎಲ್ಲ ವೈಟ್ ಇದಾವೆ, ಒಂಚೂರು ಚಂದಿಲ್ಲ. ಮಾಡ್ತಾಳ ನಾಟಕ. ನಂಗೇನ್ ಗೊತ್ತಿಲ್ಲೇನು ಮಾಡೋದು? ಇವ್ಳು ಮಾಡೋದೆಲ್ಲ ನಂಗೇನ್ ಗೊತ್ತಿಲ್ಲೇನು? ಈ ಮೂಗಿದೆ ಅಲ್ಲ, ಅಷ್ಟು ದಪ್ಪ ಮೂಗು, ಇಷ್ಟು ದಪ್ಪ ಮೂಗು ಇಟ್ಕೊಂಡಿದ್ದಾಳೆ. ಆಮೇಲೆ ಈ ಕಿವಿ ಇಟಿಟೆ ಐತೆ, ಕಿವಿ ತಿಂದು ದಪ್ಪ ಆಗಿದ್ದಾಳೆ. ನನ್ ಮಗ ಕಷ್ಟಪಟ್ಟು ದುಡಿಯಕ್ ಹೋಗ್ತಾನ, ಇವಳು ಮನೆಯಲ್ಲಿ ಕುತ್ಕೊಂಡು ತಿಂದು ದಪ್ಪ ಆಗಿದ್ದಾಳೆ. ಮುಖಕ್ಕೆಲ್ಲ ಕ್ರೀಮು, 1 2 3 4 10 ಕ್ರೀಮ್ ಇದಾವೆ ಮುಖಕ್ಕೆ, ಗೊತ್ತಾ? ಅಷ್ಟೆಲ್ಲ ಕ್ರೀಮ್ ಹಚ್ಕೊಂಡು ಪೈಂಟ್ ಬಳ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಅಂತ ಹೇಳಿ ಸುಂದರವಾಗಿ ಕುತ್ಕೊಂತಾಳೆ. ಇದ್ವಿ ನಮ್ ಕಾಲದಾಗ, ಗೊತ್ತಾ? ಎಷ್ಟು ಸುಂದರವಾಗಿದ್ವಿ ನಾವು. ಏನು ಸೋಪ್ ಇಲ್ಲ, ಏನಿಲ್ಲ. ಒಂಚೂರು ಕಡಲೆ ಹಿಟ್ಟು ತಗೊಂಡು ಹಿಂಗ್ ಮಿಕ್ಸ್ ಮಾಡ್ಕೊಂಡು ಹಿಂಗ್ ಹಚ್ಬಿಟ್ಟು ನೀರ್ ತೊಳ್ಕೊಂಡ್ಬಿಟ್ರೆ ನಮ್ ಮುಖ ಫಳ ಅಂತ ಹೊಳಿತಿತ್ತು, ಗೊತ್ತಾ? ಇವ್ರಿದಾರೆ, ಈ ಕ್ರೀಮು ಆ ಸೋಪು ಈ ಸೋಪು ಅದೆಲ್ಲ ತೊಳ್ಕೊಂಡಾದ್ಮೇಲೆನೂ ಕೂಡ ಏನೋ ಫೇರ್ ಅಂಡ್ ಲವ್ಲಿ ಅಂತೆ, ಪೌಡರ್ ಅಂತೆ, ಅದೆಲ್ಲದು ಆಯ್ತು. ನಂತರ ಆಮೇಲೆ ಅದ್ರ ಮೇಲೆ ಒಂದು ಪೇಂಟ್ ಅಂತೆ. ಪೇಂಟ್ ಅಂದ್ರೆ ಫೌಂಡ್ ಅಂತ ಅದಂತೆ. ಆಮೇಲೆ ಏನಪ್ಪಾ, ಅದ್ರ ಮೇಲೆ ಒಂದು ಇಲ್ಲಿ ಏನೋ ಕೆಂಪಾಗಿ ಹಚ್ಕೊಂತಾರೆ, ಅದು ಲಿಪ್ಟಿಕು ಅಂತೆ. ನಂತರ ಮತ್ತೆ ಈ ಕಣ್ಣು ರೆಪ್ಪೆ ಇದಾವಲ್ಲ, ಈ ಕಣ್ಣು ರೆಪ್ಪೆನು ಕೂಡ ಪ್ಲಾಸ್ಟಿಕ್ ಇಂದು ಅಥವಾ ಏನೋ ಅದು ಗೊತ್ತು, ಅದನ್ನು ಹಾಕೊಂತಾರೆ, ಅದು ಐತಂತೆ. ಇಲ್ಲಿ ಬಣ್ಣ ಹಚ್ತಾರೆ. ಆಮೇಲೆ ಇಲ್ಲಿ ಕೂಡ ನೋಡು, ಇನ್ನು ಹಚ್ಚುತ್ತಾರೆ. ಏನೆಲ್ಲ ಆಯ್ತಪ್ಪ. ನಾವು ಅವಾಗ 1 ತಿಂಗಳು ತಿನ್ನೋ ದುಡ್ಡು, ರೇಷನ್ ತಗೊಂಡು ತಿನ್ನೋ ದುಡ್ಡು ಈಗ ಮಾಡ್ಕೊಂತಾರೆ. ಬರೀ ಮೇಕಪ್ಗೆ ಬೇಕವ್ರಿಗೆ 5-10 ಸಾವಿರ, ಬಟ್ಟೆಗಳಿಗೆ ಬೇಕು. ನಾವ್ 1 ಸೀರೆ ತಗೊಂಡ್ರೆ ಪಂಚಮಿಗೋ ಯುಗಾದಿಗೋ ಎಲ್ಲದಕ್ಕೂ ಆಗ್ತಿತ್ತು. ಆದ್ರೆ ಇವ್ರು ಎಲ್ಲ ಬಿಡು, ಸಾಮಾನ್ಯದವರಲ್ಲ.
ಬಂದ ಜ್ಯೂಸ್ ತಗೊಂಡು ಬಾ ಬಾ ಬಾ. ತಗೊಳ್ಳೈತೆ ಕುಡೀರಿ, ಜ್ಯೂಸ್ ಮಾಡ್ಕೊಂಬಂದಿದ್ದೀನಿ. ಕೊಡು, ಪುಣ್ಯ ಬರ್ಲಿ. ಹಾ, ಇದ್ರಾಗ ಜ್ಯೂಸೇ ಕಾಣಿಸ್ತಾ ಇಲ್ಲ, ಖಾಲಿ ಗ್ಲಾಸ್ ಕೊಟ್ಟಿದ್ದಾಳಲ್ಲ. ಏನ್ ಇದ್ರಾಗ ಜ್ಯೂಸ್ ಐತೇನೆ? ಏನಿಲ್ಲ. ಹಾ, ಏನಿಲ್ಲ, ನಾಟಕ ಆಡ್ತಾಳೆ. ಮಾಡ್ತೀನಿ. ಅತ್ತೆ ಯಾಕೆ ಜ್ಯೂಸ್ ಚೆಲ್ತಾ ಇದ್ದೀರಾ? ಕೆಳಗೆಲ್ಲ ಚೆಲ್ಬಿಟ್ರಿ ಸೋಫಾದ ಮೇಲೆಲ್ಲ. ಒರ್ಸ್ ಬಾ, ಎಲ್ಲ ನೀಟಾಗಿ ಒರ್ಸು. ಜ್ಯೂಸ್ನ ಎಲ್ಲ ಚೆಲ್ಲಿದ್ದೀನಿ. ಡಿಪ್ರೆಷನ್ ಸೋಫಾದ ಮೇಲೆಲ್ಲ ಜ್ಯೂಸ್ ಚೆಲ್ಬಿಟ್ರಿ, ಅದು ಹಂಗ ಚೆಲ್ತಾರ ಯಾರಾದ್ರೂ? ತಿರ್ಗಾ ಈ ಕಡೆ. ಅದ್ರಲ್ಲಿ ಏಲಕ್ಕಿ ಹಾಕಿರ್ಲಿಲ್ಲ ನೀನು. ಈ ಕಡೆ ತಿರುಗು. ಹೊಡಿಬೇಡಿ ಅತ್ತೆ. ಅದ್ರಲ್ಲಿ ನೀರೇ ಇಲ್ಲ, ಇನ್ನೆಲ್ಲಿಂದ ಬರುತ್ತೆ ಜ್ಯೂಸು? ಶಾಪ ಕೆಳಗೆ ಹೋದ್ರೆ ನಾನ್ ರಂಗೋಲಿ ಕೆಳಗೆ ಹೋಗೋಳು. ನಂಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯೇನು? ಈ ಸುಪ್ನ ಇವತ್ತು ಮಾಡಿಸ್ತೀನಿ. ನನ್ ಮಗನ್ ಫೋನ್ ಮಾಡಿ ಇವತ್ತು ಮಾಡಿಸ್ತೀನಿ. ಹಲೋ ಮಗ, ಊಟ ಆಯ್ತೇನಪ್ಪ? ಆಯ್ತಾ ಊಟ? ಇವತ್ತು ಮನೆಯಲ್ಲಿ ಏನಾಯ್ತು ಗೊತ್ತೇನೋ? ಹೊರಗಡೆ ಹೋಗಿದ್ದೆ, ಬಿಸಿಲಿಂದ ಬಂದೆ ನಾನು. ಒಂದ್ ಲೋಟ ಜ್ಯೂಸ್ ಮಾಡ್ಕೊಡು ಅಂದೆ, ಜ್ಯೂಸ್ ಮಾಡ್ಕೊಡ್ಲಿಲ್ಲಪ್ಪ ನನಗೆ. ಖಾಲಿ ಗ್ಲಾಸ್ ಕೊಟ್ಬಿಟ್ಟು ಜ್ಯೂಸ್ ಕುಡಿ ಅಂದು ನನಗೆ ನಿನ್ ಹೆಂಡತಿ. ನಾನ್ ಏನ್ ಮಾಡ್ಲಿ? ಈ ಜೀವ ಇರೋದೊಂದೇ, ಬಿಡೋದೊಂದೇ. ಇರೋದೊಬ್ಬ ಮಗ, ನಂಬ್ಕೊಂಡ್ ನಾನಿದೀನಿ ಮಗ. ನೀನಂದ್ರೆ ನನ್ ಪ್ರಾಣ. ನಿನ್ನನ್ ಬಿಟ್ಟು ನಾನು ಎಲ್ಲೋಗ್ಲು? ಹೇಳು ಮಗ, ನಿನ್ನನ್ ಬಿಟ್ಟು ನಾನು ಎಲ್ಲೋಗ್ಲಿ? ಇದು ಇವಳು ನೋಡಿದ್ರೆ ನನ್ನನ್ನೇನು ನೋಡ್ಕೊಂತ ಇಲ್ಲ. ನೀನ್ ಬಂದಾಗ ಇದ್ದಾಗ ಒಂದ್ ರೀತಿ, ಹೋದಾಗ ಒಂದ್ ರೀತಿ. ನಾನ್ ಏನಂತ ಮಾಡ್ಲಿ ಹೇಳು? ಕುಡಿಯಕ್ ನೀರು ಸಮೇತ ಕೊಡಲ್ಲ, ಊಟನೂ ಹಾಕಲ್ಲ. ಏನಂತ ಮಾಡ್ಲಿ ನಾನು? ಹೊಟ್ಟೆ ಬೆಂಕಿ ಬೀಳ್ತೈತ್ ಮಗ. ನಿನ್ ಮುಖ ನೋಡ್ಕೊಂಡ್ ನನ್ ಜೀವನ ತೆಗಿತಾ ಇದ್ದೀನಿ ಗೊತ್ತಾ?